ಮ್ಯಾಚು ಎಂಥ ಪರ್ಫಾರ್ಮೆನ್ಸ್. ಆರ್ಸಿಬಿಯ ಬಲಿಷ್ಠ ಬ್ಯಾಟಿಂಗ್ ಲೈನ್ಅಪ್ ಮುಂದೆ ಚೆನ್ನೈ ಬೌಲರ್ಗಳು ಅಕ್ಷರಶಃ ತಂಡ ಹೊಡೆದಿದ್ರು. ಚಿನ್ನಸ್ವಾಮಿಯಲ್ಲಿ ಚೆನ್ನೈ ವಿರುದ್ಧವೂ ಆರ್ಸಿಬಿ ವಿನ್ನಿಂಗ್ ಟ್ರ್ಯಾಕ್ ಕಂಟಿನ್ಯೂ ಆಗಿದೆ. ಆದರೆ ಚೆನ್ನೈ ಮಾತ್ರ ಹ್ಯಾಟ್ರಿಕ್ ಸೋಲಿನೊಂದಿಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೊನೆ ಸ್ಥಾನದಲ್ಲಿದೆ. ಟೀಮ್ ಡೇವಿಡ್ ಅಬ್ಬರ, ಪಾಟಿದಾರ್ ಹಾಗೆ ಪಡಿಕಲ್ ಪವರ್ ಶೋ, ಸಾಲ್ಟ್ ರೆಸ್ಪಾನ್ಸಿಬಲ್ ಪರ್ಫಾರ್ಮೆನ್ಸ್, ವಿರಾಟ್ ಕೊಹ್ಲಿ ಅವರ ಓಪನಿಂಗ್ ಇನ್ನಿಂಗ್ಸ್ ಹಾಗೆ ಧೋನಿ ಇಲ್ಲದ ಸಿಎಸ್ಕೆ ಚೆನ್ನೈಯ ಹೀನಾಯ ಸ್ಥಿತಿ. ಸೊ ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಬೆಂಗಳೂರು ಪರ ಬ್ಯಾಟರ್ಗಳೆಲ್ಲ ಅಬ್ಬರಿಸಿ ಬೊಬ್ಬಿರಿದ್ರು. ಹೈ ವೋಲ್ಟೇಜ್ ಮ್ಯಾಚ್ ಅಲ್ಲಿ 5 ಬಾರಿಯ ಚಾಂಪಿಯನ್ ಚೆನ್ನೈ ತಂಡಕ್ಕೆ ಹಾಲಿ ಚಾಂಪಿಯನ್ ಬೆಂಗಳೂರು ತಂಡ ನೀರು ಕುಡಿಸಿದೆ. ಅದು ಕೂಡ ಬರೋಬ್ಬರಿ 43 ರನ್ಗಳ ಬೃಹತ್ ಅಂತರದಲ್ಲಿ ಗೆಲುವನ್ನ ದಾಖಲಿಸಿತು. ಕಂಪ್ಲೀಟ್ ಆಗಿ ಡಾಮಿನೇಷನ್ ಮಾಡಿದಂತ ರೆಡ್ ಆರ್ಮಿ ಈ ಬಾರಿಯ IPL ನಲ್ಲೂ ಕೂಡ ಹೊಸ ಮೆಸೇಜ್ ಪಾಸ್ ಮಾಡಿದೆ. ಸಿಎಸ್ಕೆ ತಂಡಕ್ಕೆ ಹ್ಯಾಟ್ರಿಕ್ ಸೋಲಿನ ಆಘಾತ ನೀಡಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರಿದೆ. ಬೆಂಗಳೂರು ಪರ ಟೀಮ್ ಡೇವಿಡ್ ಸುನಾಮಿ ಬ್ಯಾಟಿಂಗ್. ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ಗೆ ಬಂದ ಬೆಂಗಳೂರಿಗೆ ಆರಂಭದಲ್ಲಿ ಬ್ಯಾಟಿಂಗ್ ಸ್ಟ್ರಗಲ್ ಕಾಣಿಸ್ತಾ ಇತ್ತು. ಯಾಕಂದ್ರೆ ಪಿಚ್ ವೇರಿಯೇಷನ್ ಇಂದಾಗಿ ಬೌಂಡ್ರಿಗಳೇ ಬರ್ತಾ ಇರಲಿಲ್ಲ. ಆದರೆ 4ನೇ ಓವರ್ ಬಳಿಕ ಮ್ಯಾಜಿಕ್ ಸ್ಟಾರ್ಟ್ ಆಯಿತು. ವಿರಾಟ್ ಕೊಹ್ಲಿ 28 ರನ್ ಗಳಿಸಿ ಔಟ್ ಆದ್ರೆ ಸಾಲ್ಟ್ 46 ರನ್ ಸಿಡಿಸಿದ್ರು. ಅತ್ತ ದೇವದತ್ ಪಡಿಕಲ್ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರು ಕೂಡ ಅನಂತರ ಸ್ಫೋಟಕ ಹಿಟ್ಟಿಂಗ್ ಮೂಲಕ ಅರ್ಧ ಶತಕ ಬಾರಿಸಿದ್ರು. ಇನ್ನು ನಾಯಕ ರಜತ್ ಪಾಟಿದಾರ್ ನಾಯಕನಾಗಿ ಆಡಿದ್ರು. ಹಾಗೆ 48 ರನ್ಗಳನ್ನ ಗಳಿಸಿ ಅಜೇಯರಾಗಿ ಉಳ್ಕೊಂಡ್ರು. ಅಂಡ್ ಸಿಎಸ್ಕೆ ಬೌಲರ್ಗಳನ್ನ ಅಕ್ಷರಶಃ ಬೆಂಡೆತ್ತಿದ್ದು ಟೀಮ್ ಡೇವಿಡ್. 5ನೇ ಕ್ರಮಾಂಕದಲ್ಲಿ ಬಂದ ಟೀಮ್ ಡೇವಿಡ್ ಬ್ಯಾಟ್ ಬಿಚ್ಚೋಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಬ್ಯಾಡ್ ಲಕ್ 28 ರನ್ಗಳಿಗೆ ಔಟ್ ಆಗ್ತಾರೆ. ಅದೃಷ್ಟ ಅಂದ್ರೆ ಅದು ನೋ ಬಾಲ್ ಆಗಿತ್ತು. ಸೊ ಹಾಗಾಗಿ ಟೀಮ್ ಡೇವಿಡ್ ವಾಪಸ್ ಬರ್ತಾರೆ ಅಂಡ್ ಆ ಫ್ರೀ ಹಿಟ್ ಬಾಲಲ್ಲೇ 6 ಬಾರಿಸ್ತಾರೆ. ಸೊ ಅಲ್ಲಿಂದ ಹಿಂತಿರುಗಿ ನೋಡ್ಲೇ ಇಲ್ಲ. 19ನೇ ಓವರ್ನಲ್ಲಿ 30 ರನ್ಸ್ ಬಂತು. ಕೊನೆಗೆ 25 ಎಸೆತಗಳಲ್ಲಿ 8 ಸಿಕ್ಸ್ ಹಾಗೆ 3 ಬೌಂಡ್ರಿಗಳೊಂದಿಗೆ 70 ರನ್ ಗಳಿಸಿ ಅಜೇಯರಾಗಿ ಉಳಿದ್ರು. ಅಲ್ಲಿಗೆ 250 ರನ್ಗಳನ್ನ ಕಲೆ ಹಾಕಲಾಯಿತು. ಇನ್ನು ಈ ಟಾರ್ಗೆಟ್ ಬೆನ್ನತ್ತಿದಂತ ಸಿಎಸ್ಕೆ ಪರ ಓಪನಿಂಗ್ ಜೋಡಿ ಬೇಗನೆ ಔಟ್ ಆಗುತ್ತೆ. ಅಂಡ್ ಒನ್ಸ್ ಮೋರ್ ಸಂಜು ಸ್ಯಾಮ್ಸನ್ ಕೈ ಕೊಡ್ತಾರೆ. ಇನ್ನು ಸರ್ಫರಾಜ್ ಖಾನ್ 50 ರನ್, ಪ್ರಶಾಂತ್ ವೀರ್ 48 ರನ್ ಹಾಗೆ ಜೇಮಿ ಓಬರ್ಟನ್ 37 ರನ್ ಗಳಿಸಿದ್ದು ಬಿಟ್ಟರೆ ಉಳಿದವರು ಯಾರು ಕೂಡ ಸಪೋರ್ಟ್ ಮಾಡಲಿಲ್ಲ. ಅಂತಿಮವಾಗಿ 207 ರನ್ಗಳಿಗೆ ಆಲ್ ಔಟ್ ಆಯಿತು ಚೆನ್ನೈ. ಅಲ್ಲಿಗೆ 43 ರನ್ಗಳ ಅಂತರದಲ್ಲಿ ಸೋಲ್ಬೇಕಾಯಿತು. ಇನ್ನು ಟರ್ನ್ ಮ್ಯಾಚಿಂಗ್ ಮೂಮೆಂಟ್ಸ್ ಯಾವ್ಯಾವ್ದೆಲ್ಲ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರ್ಸಿಬಿಗೆ ಪ್ಲಸ್ ಆಗಿದೆ ಏನಂತಂದ್ರೆ ಕೊಹ್ಲಿ 28 ರನ್ಗಳನ್ನ ಗಳಿಸಿದ್ದು ಬಿಟ್ಟರೆ ಉಳಿದವರೆಲ್ಲ 45 ಎಬೋ ರನ್ಗಳನ್ನ ಕಲೆ ಹಾಕಿದ್ರು. ಅದು ಕೂಡ ಉತ್ತಮ ಸ್ಟ್ರೈಕ್ ರೇಟ್ ನಲ್ಲಿ, ಹೀಗಾಗಿ ಬಿಗ್ ಸ್ಕೋರ್ ಕಲೆ ಹಾಕೋಕೆ ಸಾಧ್ಯವಾಯಿತು. ಅಂಡ್ ಟೀಮ್ ಡೇವಿಡ್ ಸ್ಫೋಟಕ ಬ್ಯಾಟಿಂಗ್ ಮೂಲಕ 210 ಅಥವಾ 220 ಹೋಗ್ಬೋದು ಅನ್ಕೊಂಡಿದ್ದಂತ ಟಾರ್ಗೆಟ್ 250 ರೀಚ್ ಆಗೋಕೆ ಕಾರಣವೇ ಟೀಮ್ ಡೇವಿಡ್ ಅವರ ಸ್ಫೋಟಕ ಬ್ಯಾಟಿಂಗ್. ಇನ್ನು ಸಿಎಸ್ಕೆ ಸೋಲಿಗೆ ಕಾರಣ ಮೊದಲ 3 ಓವರ್ಗಳಲ್ಲೇ 3 ವಿಕೆಟ್ಗಳನ್ನ ಕಳ್ಕೊಳ್ತಾರೆ. ಎಸ್, ಇದು ಆರ್ಸಿಬಿಗೆ ಸ್ಟ್ರೆಂತ್ ಆದ್ರೆ ಸಿಎಸ್ಕೆಗೆ ವೀಕ್ನೆಸ್ ಆಯಿತು. ಯಾಕಂದ್ರೆ ಮೊದಲನೇ ಓವರ್, 2ನೇ ಓವರ್, 3ನೇ ಓವರ್ ಹೀಗೆ 3 ಓವರಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳನ್ನ ಕಳ್ಕೊಂಡು ಆರಂಭದಲ್ಲೇ ಪ್ರೆಷರ್ಗೆ ಸಿಲುಕ್ತಾರೆ. ಜೊತೆಗೆ ಬಿಗ್ ಪಾರ್ಟ್ನರ್ಶಿಪ್ ಬರೋಕೆ ಬಿಡಲಿಲ್ಲ. ಬೇಗ ವಿಕೆಟ್ ಅನ್ನ ತೆಗೆದ್ರು ಆರ್ಸಿಬಿ ಬೌಲರ್ಗಳು. ಇದು ಕೂಡ ಸಿಎಸ್ಕೆ ಸೋಲಿಗೆ ಕಾರಣ ಆಯಿತು. ಅಂಡ್ 4 ಓವರ್ ಬೌಲ್ ಮಾಡಿ 21 ರನ್ ನೀಡಿದ ಸುಯಶ್ ಶರ್ಮಾ ಎಲ್ರಿಗಿಂತ ಹೈಲೈಟ್ ಆದ್ರು. ಸೊ ಇದು ಕೇಳಿ ಹೈಯೆಸ್ಟ್ ರನ್ ಹಾಗೆ ಹೈಯೆಸ್ಟ್ ರನ್ಗಳ ಚೇಸಿಂಗ್ ಅಂತ ಬಂದಾಗ ಇಬ್ರು ಕೂಡ ಸ್ಫೋಟಕ ಬ್ಯಾಟಿಂಗ್ ನಡೆಸ್ತಾರೆ. ಬಟ್ ಸುಯಶ್ ಶರ್ಮಾ 4 ಓವರ್ಗಳಲ್ಲಿ 1 ವಿಕೆಟ್ ಕೂಡ ತಗೊಂಡು ಜಸ್ಟ್ 21 ರನ್ಗಳನ್ನ ಬಿಟ್ಕೊಡ್ತಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿತ್ತು. ಹೀಗೆ ಟಾಪ್ ಟು ಬಾಟಮ್ ಆರ್ಸಿಬಿ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿ ಚೆನ್ನೈಗೆ ನೀರು ಕುಡಿಸಿದೆ. ಸೊ ಈಗ ಆರ್ಸಿಬಿ ಅಂದ್ರೆ ಉಳಿದೆಲ್ಲ ತಂಡಗಳು ಅಲರ್ಟ್ ಆಗುವಂತೆ ಬಿಗ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ನಮಸ್ಕಾರ.